ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಈ ರಟ್ಟಿನ ಸಹಾಯದಿಂದ ನಮ್ಮ ಹೊಲದಲ್ಲಿ ಬೆಳೆದಿರುವ ಕಳೆಯನ್ನು ಹೇಗೆ ನಿಯಂತ್ರಿಸಬಹುದು ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ನೀವು ಸಹ ಈ ರೀತಿಯಲ್ಲಿ ನಿಮ್ಮ ಹೊಲಗಳಲ್ಲಿ ಬೆಳೆದಿರುವ ಕಳೆಯನ್ನು ನಿಯಂತ್ರಿಸಬಹುದು. ಎಲ್ಲೆಲ್ಲಿ ಜಾಸ್ತಿಯಾಗಿ ಕಳೆ ಬೆಳೆದಿದೆಯೋ ಆ ಸ್ಥಳದಲ್ಲಿ ರಟ್ಟನ್ನು ಹರಡುವುದರಿಂದ ಸೂರ್ಯನ ಕಿರಣಗಳು ಕಳೆಯ ಮೇಲೆ ಬೀಳದೆ ಆ ಕಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಹಾಗೆ ರಟ್ಟಿನ ಅಡೆಲೆ ಇರುವುದರಿಂದ ಅದು ಕೊಳೆತು ಮತ್ತೆ ಬೇರೆ ಯಾವುದೇ ಕಳೆಯು ಬೆಳೆಯದಂತೆ ನೋಡಿಕೊಳ್ಳುತ್ತದೆ. ಹೀಗೆ ನಾವು ನಮ್ಮಲ್ಲಿ ಸಿಗುವ ಈ ರಟ್ಟನ್ನು ಉಪಯೋಗಿಸಿ ನಮ್ಮ ಹೊಲಗಳಲ್ಲಿ ಬೆಳೆದಿರುವ ಕಳೆಯನ್ನು ನಾವು ನಿಯಂತ್ರಿಸಬಹುದು. ಮತ್ತು ಈ ರಟ್ಟು ಕೊನೆಗೆ ಕೊಳೆತು ಹೋಗುವುದರಿಂದ ಹೊಲಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡುವುದಿಲ್ಲ. ಇದು ಸಹ ಮಲ್ಚಿಂಗ್ನ ರೀತಿ ಕೆಲಸ ಮಾಡುತ್ತದೆ. ನಾವು ನಮ್ಮ ತೋಟದಲ್ಲಿ ಆಗಾಗ ಬೆಳೆದಿರುವ ಕಳೆಯನ್ನು ನಿಯಂತ್ರಿಸಲು ಈ ವಿಧಾನವನ್ನು ಅನುಸರಿಸುತ್ತೇವೆ. ಈ ರಟ್ಟಿನಲ್ಲಿರುವ ಪ್ಲಾಸ್ಟಿಕ್ಕನ್ನು ನಾವು ತೆಗೆದುಹಾಕಬೇಕಾಗುತ್ತದೆ, ಯಾಕಂದರೆ ಅದು ಕೊಳೆಯುವುದಿಲ್ಲ. ಕೊಳೆಯುವ ಯಾವುದೇ ವಸ್ತುವನ್ನು ನಾವು ಹೊಲಕ್ಕೆ ಹಾಕಬಹುದು, ಆದರೆ ಕೊಳೆಯದ ವಸ್ತುವನ್ನು ನಾವು ಯಾವತ್ತೂ ಹೊಲಗಳಲ್ಲಿ ಹಾಕಬಾರದು. ಇನ್ನು ಹಲವಾರು ವಿಧಾನಗಳಿವೆ ಕಳೆಯನ್ನು ನಿಯಂತ್ರಿಸುವುದಕ್ಕೆ. ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನು ಸಹ ನಾವು ತೋರಿಸುತ್ತೇವೆ. ಅಲ್ಲದೆ ಬೇರೆ ಬೇರೆ ಸಾವಯವ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ನಿಮಗೆ ಪರಿಚಯಿಸುತ್ತೇವೆ. ಇಲ್ಲಿಯವರೆಗೂ ನಾವು ಹುಳಿ ಮಜ್ಜಿಗೆ ಮತ್ತು ದ್ರವರೂಪಿ ಗೊಬ್ಬರವಾದ ಜೀವಾಮೃತವನ್ನು ಹೇಗೆ ತಯಾರಿಸುವುದೆಂಬುದನ್ನು ಹೇಳಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಹ ಅವುಗಳನ್ನು ಸಿಂಪಡಿಸುವ ಬಗ್ಗೆ ಹಾಗೂ ಹೊಲಕ್ಕೆ ಹೇಗೆ ಅವುಗಳನ್ನು ಹಾಕುವುದು, ನಂತರ ಫಲಿತಾಂಶವನ್ನು ಸಹ ನಾವು ಈ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುತ್ತೇವೆ. ಈಗಿನ ಬಹುತೇಕ ರೈತರು ತಮ್ಮ ಹೊಲಗಳಲ್ಲಿ ವಿಷಯುಕ್ತ ರಾಸಾಯನಿಕ ಸಿಂಪಡಣೆಯಿಂದ ಉತ್ತಮ ಫಲಿತಾಂಶವನ್ನು ಕಂಡಿರಬಹುದು. ಆದರೆ ಅದು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಭವಿಷ್ಯದ ಮಣ್ಣಿಗೆ ಬಹಳ ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಸಹ ಸಾವಯವ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ನಮ್ಮ ಹೊಲಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಿಂದ ನಮ್ಮ ಬೆಳೆಗಳಿಗೆ ಮತ್ತು ಭೂಮಿಗೆ ಯಾವುದೇ ರೀತಿಯ ತೊಂದರೆಯುಂಟು ಆಗುವುದಿಲ್ಲ. ಅದು ಬದಲಿಗೆ ಸಮೃದ್ಧಿಯಾಗಿ ಬೆಳೆಯಲು ಸಹಾಯಕವಾಗುತ್ತದೆ, ಅಲ್ಲದೆ ವಿಷಮುಕ್ತ ಆಹಾರವನ್ನು ನೀಡುತ್ತದೆ.